71ನೇ ರಾಷ್ಟ್ರೀಯ ಫಿಲ್ಮ್ ಅವಾರ್ಡ್ಸ್ನಲ್ಲಿ ಈ ಬಾರಿ ಕನ್ನಡದ ಸಿನಿಮಾ ಕಂದೀಲುಗೆ ರಾಷ್ಟ್ರೀಯ ಪ್ರಶಸ್ತಿ ಬಂದಿರುವಂಥದ್ದು. ಸದ್ಯ ಈ ಹೆಮ್ಮೆಯ ಒಂದು ಗಳಿಗೆ ಇರಬಹುದು, ಸುಸಂದರ್ಭ ಇರಬಹುದು, ಎಲ್ಲವನ್ನು ಎಂಜಾಯ್ ಮಾಡಿರುವಂಥದ್ದು ಕಂದೀಲು ಚಿತ್ರದ ನಿರ್ದೇಶಕರಾದಂತಹ ಯಶೋಧ ಪ್ರಕಾಶ್ ಹಾಗೂ ನಿರ್ಮಾಪಕರು ಪ್ರಕಾಶ್ ಕಾರ್ಯಪ್ಪ. ಸದ್ಯಕ್ಕೆ ಅವರೇ ನಮ್ಮೊಟ್ಟಿಗಿದ್ದಾರೆ, ಗ್ಯಾರಂಟಿ ನ್ಯೂಸ್ ಜೊತೆ ಜಾಯ್ನ್ ಆಗಿದ್ದಾರೆ. ಅವ್ರನ್ನೇ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಆ ಒಂದು ಜೋಶ್ ಇನ್ನೂ ಕಮ್ಮಿ ಆಗಿರಲ್ಲ ಅನಿಸುತ್ತೆ. ಆ ಒಂದು ಹ್ಯಾಂಗ್ಔಟ್ ಇರುತ್ತಲ್ಲ, ಸಿನಿಮಾ ಗೆದ್ದಿದೆ ಅನ್ನೋಕ್ಕಿಂತ ಹೆಚ್ಚಾಗಿ ನ್ಯಾಷನಲ್ ಅವಾರ್ಡ್ ತೆಗೆದುಕೊಂಡಿದೆ ಅನ್ನುವಂಥದ್ದು. ಸೊ ಕಂಗ್ರಾಟ್ಸ್. ಥ್ಯಾಂಕ್ ಯು. ನಾನು ಕೊಟ್ಟುಗತೀರ ಪ್ರಕಾಶ್ ಕಾರ್ಯಪ್ಪ ಅಂತ. ಈ ಸಿನಿಮಾದ ಒಂದು ಪಾರ್ಟ್ ತುಂಬ ಖುಷಿಯಾಗಿದೆ. ನಾವೊಂದು 16-17 ಸಿನಿಮಾಗಳು ಮಾಡಿದ ನಂತರ ಎಷ್ಟೋ ಸಿನಿಮಾಗಳನ್ನು ನಾವು ಇಂಟರ್ನ್ಯಾಷನಲ್ ಫೆಸ್ಟಿವಲ್ಗೆ ತಗೊಂಡೋಗಿದ ನಂತರ ಕರ್ನಾಟಕದಲ್ಲೂ ಒಳ್ಳೊಳ್ಳೆ ಸಿನಿಮಾನ ನಾವು ಅಂದರೆ ಮನ್ನಣೆ ಗಳಿಸಿದಂಥ ಸಿನಿಮಾಗಳು ಆರ್ಟ್ ಮೂವಿ. ಇದು ನಮಗೆ ರಾಷ್ಟ್ರ ಪ್ರಶಸ್ತಿ ಬರುತ್ತೆ ಅನ್ನುವಂಥದ್ದು ಒಂದು ನಂಬಿಕೆ, ಅಂದರಲ್ಲೇ ಒಂದು ಕನಸು. ಅಂದರೆ ಈಗ ಬಂದಿದೆ, ಅದು ರಿಯಲ್ ಆಗಿ ಆಗಿದೆ. ಮೊದಲು ನಾವು ಕೆಲಸ ಮಾಡ್ತೀವಿ, ಹಾರ್ಡ್ ವರ್ಕ್ ಮಾಡ್ತೀವಿ, ಅದಕ್ಕೆ ರಿಸಲ್ಟ್ ಬಂದು ಆಮೇಲೆ ಅದು ಕಾಯ್ತಾ ಇರ್ತೀವಿ ನಾವು. ಅದು ಹಾಗೆ ಆಯ್ತು ನಮಗೀಗ. ತುಂಬ ಖುಷಿ ಇದೆ. ಒಂದು ಸಿನಿಮಾ ಮಾಡಿ ಅದಕ್ಕೆ ನಮಗೆ ಒಂದು ಒಳ್ಳೆ ಉಡುಗೊರೆ ಕೊಟ್ಟಿದ್ದಾರೆ ಇಂಡಿಯಾ ಗೌರ್ಮೆಂಟು. ಖುಷಿಯಲ್ಲಿದ್ದೀನಿ ನಾನು. ಸತಿ ಪತಿ ಇಬ್ಬರು ಸೇರಿ ಮಾಡಿರುವಂತಹ ಸಿನಿಮಾ, ನಿರ್ಮಾಪಕಿಯಾಗಿ ಚಿತ್ರರಂಗಕ್ಕೆ ಬರಬೇಕು ಅನ್ನೋಂತಹ ಆಸೆ, ಆದರೆ ನಿರ್ದೇಶಕಿ ಕೂಡ ಆಗಿದ್ದೀರಾ. ನಿಮಗೆ ಸಾಥ್ ಕೊಟ್ಟಂಥದ್ದು ನಿಮ್ಮ ಪತಿ ನಿರ್ಮಾಪಕರಾಗಿ ಎಷ್ಟು ಖುಷಿಗಿದೆ? ತುಂಬ ಖುಷಿ ಇದೆ. ಅವರು ಸ್ಟಾರ್ಟಿಂಗಿಂದನೂ ನನಗೆ ಪ್ರೊಡಕ್ಷನಿಂದನೂ ಡೈರೆಕ್ಷನಿಂದನೂ ನನ್ನ ಜೊತೆನೇ ನಿಂತಿದ್ದಾರೆ. ಇವತ್ತು ನ್ಯಾಷನಲ್ ಅವಾರ್ಡು ಕಂದೀಲು ಫಿಲ್ಮಿಗೆ ಬಂದಿದೆ. ನಿರ್ದೇಶಕಿಯಾಗಿ ನನಗೆ ಅದು ಅನೌನ್ಸ್ ಆದಾಗ ತುಂಬ ಖುಷಿಯಾಗಿದೆ. ಒಂದೇನೆಂದರೆ ನ್ಯಾಷನಲ್ ಅವಾರ್ಡ್ ಅನ್ನೋದೇ ಒಂದು ಡ್ರೀಮ್, ಓಕೆನಾ. ಅದು ನಮ್ಮಂಥ ಫಿಲಿಮ್ ಮೇಕರ್ಸಿಗೆ ಅದೊಂಥರ ಪಾಸಿಟಿವ್ನೆಸ್ ಅನ್ನೋದ ಅಥವಾ ಏನು ಹೇಳಲಿ ಅಂತಲೇ ಗೊತ್ತಾಗ್ತಿಲ್ಲ. ತುಂಬ ಒಂದು ಮುಂದಕ್ಕೆ ಒಳ್ಳೆ ಮಾಡೋದಕ್ಕೆ ಒಂದು ನಮಗೆ ಮೋಟಿವೇಶನ್ ಆಗುವಂಥ ಒಂದು ಇದು. ಜೊತೆಗೆ ಏನಾಯಿತು ಅಂದರೆ, ಕೊಡಗಿನಿಂದ ನಾನು ಫಸ್ಟು ಡೈರೆಕ್ಟ್ರು ನ್ಯಾಷನಲ್ ಅವಾರ್ಡ್ ತಗೊಳ್ತಾ ಇರೋದು. ಇನ್ನೊಂದು ಕನ್ನಡದಲ್ಲಿ ಕೂಡ ಸ್ವಲ್ಪ ನನಗೆ ಪೇಪರ್ನಲ್ಲೆಲ್ಲ ಬಂದಮೇಲೆ ಕೆಲವೊಂದು ಗೊತ್ತಾಗಿದ್ದು. ಆಲ್ರೆಡಿ ಥರ್ಡಲ್ಲೇನೋ ಇದ್ದೀನಿ ಅನ್ಕೊತೀನಿ. 20 ಇಯರ್ಸಿಂದನೂ ಯಾವುದೇ ಲೇಡಿ ಡೈರೆಕ್ಟರ್ಗಳಿಗೆ ಅವಾರ್ಡ್ ಬಂದಿಲ್ಲ. ಓಕೆ, ನ್ಯಾಷನಲ್ ಅವಾರ್ಡು ಲೇಡಿ ಡೈರೆಕ್ಟರ್ಸ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಎವ್ರಿ ಇಯರ್ ಅವಾರ್ಡ್ಗಳು ಬರ್ತಾ ಇದೆ ನ್ಯಾಷನಲ್ ಅವಾರ್ಡ್, ಬಟ್ ಲೇಡಿ ಇದಕ್ಕೆ ಬಂದಿಲ್ಲ ಡೈರೆಕ್ಟರ್ಸ್ಗೆ ಅಂತ. ಅದೆಲ್ಲ ಆಮೇಲೆ ಗೊತ್ತಾಯ್ತು ನನಗೆ. ಅದು ಗೊತ್ತಾಗಿ ಇನ್ನೂ ಒಂಥರ ನನಗೆ ಏನು ಅನ್ನೋ ಥರ ಆಗ್ಬಿಟ್ಟು, ಏನಿದು ಕನಸ ಅನ್ನೋ ಥರ ಆಗಿಬಿಡ್ತು ನನಗೆ. ತುಂಬ ಖುಷಿ ಇದೆ. ಎಸ್ಪೆಷಲಿ ಕಂದೀಲು ಸ್ಟಾರ್ಟಿಂಗಿಂದನೂ ನಮಗೊಂದು ಹೋಪ್, ಅದು ನಾನು ರೇ ಆಫ್ ಹೋಪ್ ಅಂತಲೇ ಇಂಗ್ಲೀಷ್ ಅದು ಕೆಳಗಡೆ ಕೊಟ್ಟಿದ್ದೀನಿ ನಾನು ಅದನ್ನು ಟ್ಯಾಗ್ಲೈನು. ಅದೊಂಥರ ಹೋಪ್ ಸ್ಟಾರ್ಟಿಂಗಿಂದನೂ ನಮಗದು ಪಾಸಿಟಿವ್ ಆಗೇ ನಡೀತಾ ಬಂತು ಎಲ್ಲ ಕಡೆನೂ. ಆ್ಯಂಡ್ ಫಸ್ಟ್ ಆಫ್ ಆಲ್ ಅದು ಎಲ್ಲ ಶೂಟಿಂಗ್ ಎಲ್ಲ ಮುಗಿಸಿ ಅಪ್ಲೈ ಮಾಡಿದಾಗ ಕೋಲ್ಕತ್ತಾ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ಸೆಲೆಕ್ಷನ್ ಆದಾಗ ತುಂಬ ಖುಷಿಯಾಗಿತ್ತು ಕಾಂಪಿಟೇಷನಲ್ಲಿ. ಆಮೇಲೆ ಬೆಂಗಳೂರು ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ಸೆಲೆಕ್ಷನ್ ಆಯಿತು, ಬೆಸ್ಟ್ ಮೂವಿ, ಸೆಕೆಂಡ್ ಮೂವಿ ಅಂತ ಅವಾರ್ಡ್ ಕೂಡ ಬಂತು. ಆವಾಗಲೂ ತುಂಬ ಖುಷಿಯಾಯಿತು. ಅದೆಲ್ಲ ಆದಮೇಲೆ ನಾರ್ಮಲಾಗಿ ಮೊದಲಿಂದನೂ ಅಪ್ಲೈ ಮಾಡೋ ಥರ ನ್ಯಾಷನಲ್ ಅವಾರ್ಡ್ಗೆಲ್ಲ ಅಪ್ಲೈ ಮಾಡಿದ್ವಿ. ಅಲ್ಲಿ ಸೆಲೆಕ್ಷನ್ ಆಗಿ ಬಂದಿದ್ದಂತೂ ಒಂಥರ ಅವಾರ್ಡ್ ಬಂತು ಅಂತ ಗೊತ್ತಾದ ತಕ್ಷಣ ಸ್ವಲ್ಪ ಟೈಮ್ ನಂಗೆ ಅದನ್ನು ಹೆಂಗೆ ಎಕ್ಸ್ಪ್ರೆಸ್ ಮಾಡಬೇಕು ಅಂತಲೇ ಗೊತ್ತಾಗಿಲ್ಲ. ಅಷ್ಟು ಒಂಥರ ಡ್ರೀಮ್ ಥರ ಅನ್ನಿಸ್ಬಿಡ್ತು. ತುಂಬ ಖುಷಿ ಆಯಿತು. ಆಮೇಲಿಂದ ಎಲ್ಲರ ಕಾಲ್ಸು, ಮೆಸೇಜಸ್ಸು, ಪ್ರೆಸ್ ಅವ್ರು ಎಲ್ಲರೂ ಇದು ಮಾಡಿದಾಗಂತೂ ನಾವು ಇನ್ನೂ ಅದರಲ್ಲಿ ಇರಲೇ ಇಲ್ಲ, ಅಲ್ಲಿ ತನಕ ಹೋಗೇ ಇಲ್ಲ. ಇಷ್ಟು ಮೂವಿ ಮಾಡಿದ್ರು ಆ ಒಂದು ಇದಕ್ಕೆ ರೀಚ್ ಆಗಿರಲಿಲ್ಲಲ್ಲ. ಒಟ್ಟಿಗೆ ಬಂದಾಗ ತುಂಬ ಖುಷಿ ಆಯಿತು. ಎಲ್ಲೆಲ್ಲಿ ಚಿತ್ರೀಕರಣ ಮಾಡಿದ್ರಿ? ಎಷ್ಟು ದಿನ ಚಿತ್ರೀಕರಣ ಮಾಡಿದ್ರಿ? ಕಥಾಹಂದರ ಹೇಗಿತ್ತು? ಫಸ್ಟ್ ಆಫ್ ಆಲ್ ಕತೆ ಏನು ಕಂಟೆಂಟ್ ಏನು ತೊಗೊಬೇಕಾದ್ರೆ ನಾಗೇಶ್ ಅವರು ಬರೆದಿರೋ ಅನಾಮಿಕಾ ಬುಕ್ಕಿಂದ ಹೆಣ ಅನ್ನೋ ಕತೆನ ತೊಗೊಂಡಿರೋದು. ಅದು ನಾಗೇಶ್ ಅವರೇ ಅದಕ್ಕೆ ಸ್ಕ್ರಿಪ್ಟು, ಡೈಲಾಗು, ಸ್ಟೋರಿ ಇದು ಮತ್ತು ಎಡಿಟರ್ ಕೂಡ ಅವರೇ ವರ್ಕ್ ಮಾಡಿದ್ದಾರೆ. ಅದಕ್ಕೆ ತುಂಬ ಶೂಟಿಂಗು ತೊಗೊಂಡಿದ್ದು ನಾವು. ನಮಗೆ ಅದು ಹಳ್ಳಿದು ಕತೆ ಇತ್ತು, ಹಳ್ಳಿ ಸೊಗಡು ಬೇಕಿತ್ತು, ನ್ಯಾಚುರಲ್ ಆಗಿ ಬೇಕಿತ್ತು. ಅದಕ್ಕೆ ತೊಗೊಂಡಾಗ ಎಲ್ಲ ಡಿಸ್ಕಷನ್ ಮಾಡಿ, ಟೀಮ್ ಎಲ್ಲ ಡಿಸ್ಕಷನ್ ಮಾಡಿ ನಾವು ಒಂದು ಜಾಗ ಅಂತ ಇದು ಮಾಡಿದಾಗ ನಮ್ಮದು ಕನಕಪುರ ತಾಲೂಕಿನ ಗೋಗರದೊಡ್ಡಿ ವಿಲೇಜಲ್ಲಿ ನಾವು ಶೂಟ್ ಮಾಡಿರೋದು. ಅದು ಸೆಲೆಕ್ಷನ್ ಹೆಂಗಾಯಿತು ಅಂತಂದರೆ, ನಮ್ಮದು DOP ಕ್ಯಾಮರಾಮ್ಯಾನ್ ಸ್ವಾಮಿ ಅವ್ರ ಊರು. ನಮ್ಗೆ ಏನಾಗುತ್ತೆ ಅಂದರೆ, ಒಂದು ಶೂಟಿಂಗ್ಗೆ ಹೋದಾಗ ನಮ್ಗೆ ಅಲ್ಲಿದು ಎನ್ವೈರ್ಮೆಂಟ್ ಅಥವಾ ಅಲ್ಲಿ ಕೋಪ್ರೇಷನ್ ಬೇಕಾಗುತ್ತೆ ನಮಗೆಲ್ಲನೂ, ಓಕೆನಾ. ಅವ್ರ ಊರು ಅದರಿಂದ ಅವ್ರಿಗೆ ಅದ್ರ ಬಗ್ಗೆ ಚೆನ್ನಾಗಿ ನಾಲೆಡ್ಜು ಇತ್ತು. ಆ್ಯಂಡ್ ನಮಗೆ ಬೇಕಾಗಿದ್ದ ಥರನೇ ಇತ್ತು ಊರು. ಆ್ಯಂಡ್ ಒಂದು ಜಾಗ ಹುಡುಕ್ಬೇಕಾದ್ರೆ ಮ್ಯಾಮ್ ನಾಟ್ ಈಸಿ. ನಮ್ಮ ಸ್ಟೋರಿ ಕರೆಕ್ಟಾಗಿ ಒಂದು ಜಾಗ ಕೂಡ ಬೇಕಾಗುತ್ತೆ. ಅದಕ್ಕೆ ಸರಿಯಾಗಿ ಒಂದು ಮನೆ ಬೇಕು. ಬರೀ ಆರ್ಟಿಸ್ಟ್ ಒಂದೇ ಇದಾಗೋದಿಲ್ಲ, ಮ್ಯಾಟ್ರ್ ಆಗಲ್ಲ. ಆ ಎನ್ವೈರ್ಮೆಂಟ್ ಕೂಡ ತುಂಬ ಮ್ಯಾಟ್ರ್ ಆಗಿಬಿಡುತ್ತೆ. ಈವನ್ ನಾಗೇಶ್ ಅವರು ಇರ್ಬೋದು ಅಥವಾ ಸ್ವಾಮಿ ಅವರು ಇರ್ಬೋದು ಅಥವಾ ನಾವು ಎಲ್ಲ ಸೇರಿ ಅವರೆಲ್ಲ ತುಂಬ ಜಾಗಗಳನ್ನ ಹುಡುಕಿದ್ವಿ. ಎಲ್ಲೋ ತುಂಬ ಕಡೆ ಹೋಗಿರ್ತೀವಿ, ನಮಗೆ ಅದು ಸೆಟ್ ಆಗಿರಲ್ಲ. ಒಂದು ಬಯಲು ಪ್ರದೇಶ ಬೇಕು ಅಂತ ಇರುತ್ತೆ ನಮಗೆ, ಫುಲ್ ಖಾಲಿ ಇರಬೇಕು ಆ ಜಾಗ, ಮಧ್ಯದಲ್ಲಿ ಒಂದು ಮರ ಇರಬೇಕು, ಈ ಥರದ್ದೆಲ್ಲ
ಏನೆಲ್ಲ ಇರುತ್ತೆ ನಮಗೆ ಮೂವಿನಲ್ಲಿ, ಅದನ್ನೆಲ್ಲ ಹುಡುಕಿ ಮಾಡಿ ನಮ್ಗೆ ಫೈನಲೈಸ್ ಆಗಿದ್ದು ಗೊಗರದೊಡ್ಡಿ ಕನಕಪುರ ತಾಲೂಕಿನಲ್ಲಿ. ಒಂದು 15 ಡೇಸ್ ತನಕ ಶೂಟ್ ಮಾಡಿದ್ದೀವಿ ನಾವಲ್ಲಿ. ಒಂದು ಒಳ್ಳೆ ಎಕ್ಸ್ಪೀರಿಯೆನ್ಸ್, ಹಳ್ಳಿ ಎಕ್ಸ್ಪೀರಿಯೆನ್ಸ್ ನಿಜವಾಗ್ಲೂ ನಂಗೆ ಖುಷಿ ಇದೆ. ಯಾಕಂದ್ರೆ ನಾನು ಮಡಿಕೇರಿಯವಳು, ನಮ್ಮ ಹಳ್ಳಿ ಬೇರೆ, ಮಡಿಕೇರಿ ಎನ್ವೈರ್ಮೆಂಟೇ ಬೇರೆ, ಅದು ಬೇರೆ, ಇಲ್ಲಿದ್ದು ಹಳ್ಳಿ ಎನ್ವೈರ್ಮೆಂಟೇ ಬೇರೆ, ಅಂತ ಡಿಫ್ರೆಂಟಾಗಿ ತುಂಬ ಚೆನ್ನಾಗಿ ನೋಡ್ಕೊಂಡು ಇಲ್ಲಿ ನಾನು ಕೂತ್ಕೊಂಡು ಇವತ್ತು ಗೊಗರದೊಡ್ಡಿ ವಿಲೇಜ್ನ ಎಲ್ಲ ಜನಕ್ಕೂ ನಾನು ಥ್ಯಾಂಕ್ ಯು ಹೇಳಕ್ಕೆ ಪಡ್ತೀನಿ, ವಿಲೇಜ್ ಅವ್ರಿಗೆ ಎಲ್ಲರಿಗೂ. ಬಿಕಾಸ್ ತುಂಬ ಚೆನ್ನಾಗಿ ಕೋಪ್ರೇಷನ್ ಮಾಡೋರು ಪ್ರತಿಯೊಂದು ವಿಷಯದಲ್ಲೂ, ಎಲ್ಲೂ ಏನು ಇದೇ ಆಗಿಲ್ಲ, ಎಷ್ಟು ನೀಟ್ ನಮಗೆ ಖುಷಿಯಾಗಿ ಮೂವಿ ಮುಗಿಸಿದ್ದೀವಿ. ಮೊದಲು ಶೂಟಿಂಗ್ ತುಂಬ ಮಾಡಿರ್ತೀವಿ, ಕೆಲವು ಕಡೆ ಒಳ್ಳೆ ರೆಸ್ಪಾನ್ಸ್, ಒಳ್ಳೆ ಚಂದ ಕೋಪ್ರೇಷನ್ ಇರುತ್ತೆ, ಕೆಲವು ಕಡೆ ಸ್ವಲ್ಪ ಆ ಕಡೆ ಕಡೆನೂ ಇರುತ್ತೆ. ಬಟ್ ಕಂದಿಲು ಮೂವಿಗೆ ಆ ಊರಲ್ಲಿ ತುಂಬ ಒಳ್ಳೆ ನಮಗೆ ಕೋಪ್ರೇಷನ್ ಕೊಟ್ಟಿದ್ದಾರೆ. ಅವರು ಇಡೀ ಊರಿಗೆ ಅಲ್ಲಿ ಪಟ್ಟಾಲದಮ್ಮ ದೇವಸ್ಥಾನ ಅಂತ ನಾವು ಅಲ್ಲೇ ಪೂಜೆ ಮಾಡಿ ಸ್ಟಾರ್ಟ್ ಮಾಡಿದ್ದು, ಅಲ್ಲಿ ಎಲ್ಲರಿಗೂ ನಾನು ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಪ್ರಕಾಶ್ ಸರ್, ಇನ್ನು ಹೊಸೊಬ್ಬರಿಗೆ ಯಾವ ರೀತಿ ಒಂದಷ್ಟು ನಾಲೆಜ್ ಇರುತ್ತೆ ಸಿನಿಮಾ ಇಂಡಸ್ಟ್ರಿಗೆ ಬರಬೇಕಾದ್ರೆ, ಯಾವ್ಯಾವ ಸಿನಿಮಾ ಇರಬಹುದು, ಯಾವ್ಯಾವ ಪ್ರಶಸ್ತಿಗೆ ಯಾವ ರೀತಿ ಅಪ್ಲೈ ಮಾಡಬೇಕು ಅಂತ. ನೀವು ಕೂಡ ಸುಮಾರು ಸಲ ನಿಮ್ಮ ಸಿನಿಮಾಗಳಿಗೆ ಅಪ್ಲೈ ಮಾಡಿದ್ರಿ, ಬಟ್ ಎಲ್ಲೋ ಈ ಸಿನಿಮಾ ಒಂದು ಟ್ರ್ಯಾಕ್ನ ತೆಗೆದುಕೊಳ್ತು, ಒಂದು ಪ್ರಶಸ್ತಿ ಅನ್ನುವಂಥದ್ದು ನಿಮ್ಮ ಮುಡಿಗೆ ಇತ್ತು. ಸೊ ಹೊಸೊಬ್ಬರಿಗೆ ಒಂದು ಸಜೆಸ್ಟ್ ಮಾಡೋದಾದರೆ ಯಾವ ರೀತಿ ಅಪ್ಲೈ ಮಾಡಬೇಕು, ಅದು ನ್ಯಾಷನಲ್ ಅವಾರ್ಡ್ ಅನ್ನುವಂಥದ್ದು ಬಂದಾಗ. ನಾರ್ಮಲ್ ಪ್ರಶಸ್ತಿಗಳು, ರಾಜ್ಯ ಪ್ರಶಸ್ತಿ ಇರ್ಬೋದು, ಆ ಪ್ರೊಸೀಜರ್ಸ್ ಗೊತ್ತಿರುತ್ತೆ, ಬಟ್ ನ್ಯಾಷನಲ್ ಅವಾರ್ಡ್ ಅನ್ನುವಂಥದ್ದು ಯಾವ ರೀತಿ ಪ್ರೊಸೀಜರ್ ಹೋಗುತ್ತೆ, ಆ ಪ್ರಾಸೆಸ್ ಹೇಗಿರುತ್ತೆ ಅಂತ. ಈಗ ನಾವು ಮಾಡಿದಂಥ ಸಿನಿಮಾಗಳು ಎಲ್ಲವನ್ನೂ ನಾವು ನ್ಯಾಷನಲ್ ಅವಾರ್ಡಿಗೆ ಅಪ್ಲೈ ಮಾಡಿದ್ದೀವಿ. ಇಲ್ಲಿ ಏನಾಗುತ್ತೆ ಅಂದರೆ, ಒಬ್ಬ ಸಿನಿಮಾ ಮಾಡಿದ ಮೇಲೆ ಕಮರ್ಷಿಯಲ್ ಆಗಿ ಸಿನಿಮಾ ಮಾಡುವವ್ರದ್ದು ಒಂದು ದಾರಿ ಬೇರೆ ಇರುತ್ತೆ. ಈ ಆರ್ಟ್ ಮೂವಿ ಮಾಡುವವ್ರದ್ದು ಅವರು ಯಾವಾಗಲೂ ಅಂದರೆ, ಈಗ ಹೊಸಬ್ರು ಬಂದಾಗ ಏನಾಗುತ್ತೆ, ಇದೀಗೆಲ್ಲ ಆನ್ಲೈನಲ್ಲಿ ಈಗ ಗೊತ್ತಾಗುತ್ತೆ, ಅನೌನ್ಸ್ಮೆಂಟ್ ಆಗುತ್ತೆ, ಒಬ್ಬರ ಬಾಯಿಂದ ಒಬ್ಬರ ಬಾಯಿಗೆ ಹೋಗುತ್ತೆ. ನಮಗೇನಾಗ್ಬಿಟ್ಟಿದೆ ಅಂದರೆ, ನಾವು ಮಾಡಿದಂಥ ಎಲ್ಲ ಸಿನಿಮಾಗಳನ್ನು ನಾವು ನ್ಯಾಷನಲ್ ಅವಾರ್ಡಿಗೆ ಕಳಿಸಿದ್ದೀವಿ. ಅದರಿಂದ ನಮ್ಮದು ಏನಂದರೆ ಎಲ್ಲ ಇಂಟರ್ನ್ಯಾಷನಲ್ ಫೆಸ್ಟಿವಲ್ಗಳಿಗೂ ಕಳಿಸ್ತೀವಿ ನಾವು. ಅದೊಂದು ಇಂಟರ್ನ್ಯಾಷನಲ್ ಸಿನಿಮಾ ಮಾಡೋರ್ದು ಒಂದು ಪ್ಯಾಟ್ರನ್ನೇ ಬೇರೆ ಇರುತ್ತೆ. ಸೇಮ್ ಪ್ಯಾಟ್ರನ್ನು ಅದು ಸ್ಟೇಟ್ ಅವಾರ್ಡ್ಗೂ ಅದು ಅಂದರೆ ಕತೆ ಹಂದರ ಅದೇ ಥರ ಇರುತ್ತೆ. ಈ ಇಂಟರ್ನ್ಯಾಷನಲ್ ಫೆಸ್ಟಿವಲ್ ಮತ್ತು ಸ್ಟೇಟ್ ಅವಾರ್ಡಿಗೆ ಸಿನಿಮಾ ಮಾಡೋರು ಅದೇ ಸೇಮ್ ನ್ಯಾಷನಲ್ ಅವಾರ್ಡ್ಗೂ ಅಪ್ಲೈ ಆಗುತ್ತೆ. ಮತ್ತು ಹೊಸಬರಿಗೆ ಎಲ್ಲ ಗೊತ್ತಿರ್ತದೆ, ಈಗೆಲ್ಲ ಮೊದಲಿನ ಥರ ಅಲ್ಲ. ಇವಾಗೆಲ್ಲ ಏನಂದರೆ ಆನ್ಲೈನಲ್ಲಿ ಎಲ್ಲ ಗೊತ್ತಾಗ್ಬಿಡ್ತದೆ, ಒಬ್ಬರ ಬಾಯಿಂದ ಒಬ್ಬರ ಬಾಯಿಗೆ ಗೊತ್ತಾಗ್ಬಿಡ್ತದೆ. ಸಿನಿಮಾ ಮಾಡಿದ್ದೀವಿ, ಎಲ್ಲರದೊಂದು ಇರುತ್ತೆಲ್ಲ. ಫಸ್ಟ್ ಗೋಲ್ ಬಂದು ಸ್ಟೇಟ್ ಅವಾರ್ಡು ಗೋಲು, ಲಾಸ್ಟ್ ಗೋಲ್ ಬಂದು ನ್ಯಾಷನಲ್ ಅವಾರ್ಡು. ಎಲ್ಲರೂ ಅಂದರೆ ಇದಕ್ಕೆ ಎಲ್ಲರೂ ಪ್ರಯತ್ನ ಮಾಡ್ತಾರೆ. ಹಾಂ ಮೇಡಮ್, ಆಗಲೇ ಹೇಳ್ತಿದ್ರಿ ಕ್ಲೀನಾಗಿ ಸಜೆಸ್ಟ್ ಕೂಡ ಮಾಡ್ತಾರೆ, ಏನಾದರೂ ಒಂದೊಂದು ಸಲ ನಮ್ಮದು ಮಿಸ್ಟೇಕ್ ಆಗಿದ್ದರೆ ಅನ್ನೋವಂಥದ್ದು. ಸೊ ನಿಮಗೆ ಯಾವ ರೀತಿ ಅನುಭವ ಆಗಿತ್ತು? ನನಗೆ ಇವನ್ ಪನೋರಮಾ ಮೇನ್ ಕೆಲವು ಫೆಸ್ಟಿವಲ್ಸ್ಗಳಿರುತ್ತೆ, ಪನೋರಮಾ ಇರ್ಬೋದು, ನ್ಯಾಷನಲ್ ಅವಾರ್ಡ್ ಇರ್ಬೋದು. ನಾವೊಂದು ಅವರು ಫಸ್ಟ್ ಅನೌನ್ಸ್ ಮಾಡ್ತಾರೆ, ಅನೌನ್ಸ್ ಅಂದರೆ ಆಲ್ರೆಡಿ ವೆಬ್ಸೈಟಲ್ಲಿ ಬರ್ತಾರೆ, ಅಪ್ಲೈ ಮಾಡೋಕ್ಕೆ ಬಿಟ್ಟಿದ್ದೀವಿ ಅಂತ. 10 ಡೇಸ್ 15 ಡೇಸ್ ಗ್ಯಾಪ್ ಇರುತ್ತೆ, ಓಕೆನಾ. ಒಂದು ಗ್ಯಾಪ್ ಒಳಗಡೆ ನಾವು ಅದನ್ನ ಅಪ್ಲೈ ಮಾಡೋದು. ತುಂಬ ಫೆಸ್ಟಿವಲ್ ಫ್ರೀನೂ ಇರುತ್ತೆ, ಕೆಲವುದಕ್ಕೆ ಪೇಮೆಂಟ್ ಮಾಡಲಿಕ್ಕೆ ಇರುತ್ತೆ. ಮತ್ತು ಕೆಲವರು ಗೂಗಲ್ ಡ್ರೈವ್ ಕೇಳ್ತಾರೆ, ಕೆಲವರು ವಿಮಿಯೋ ಕೇಳ್ತಾರೆ, ಅದು ವೆರೈಟಿಯಾಗಿ ಕೇಳ್ತಾರೆ, TCP ಕೇಳ್ತಾರೆ, ಏನೇನೋ ಬೇರೆ ಬೇರೆ ಥರದಲ್ಲಿ ಅವ್ರು ಕೇಳ್ತಾರೆ. ಸೊ ಅದನ್ನೆಲ್ಲ ತಿಳ್ಕೊಬೇಕಾಗುತ್ತೆ ಫಸ್ಟ್ ಅಪ್ಲೈ. ನಿಜ, ನೀವು ಹೇಳಿದ್ದು ಕರೆಕ್ಟಾಗೇ ಇದೆ. ಹೊಸಬ್ರಿಗೆ ಕೆಲವು ಸಲ ಗೊತ್ತು, ನಮಗೆ ಮೊದಲೆಲ್ಲ ಕೆಲವೊಂದಲ್ಲ ನಾವು ತಿಳ್ಕೊಂಡು ಮಾಡಿದವರು ಗೊತ್ತಿರಲ್ಲ. ಕೆಲವರಿಗೆ ಯಾವಾಗ ಡೇಟ್ ಮುಗ್ದೋಯ್ತು ಅಂತಲೂ ಗೊತ್ತಿಲ್ಲದೆ ಇರ್ಬೋದು, ಅಪ್ಲೈ ಹಿಂಗೆ ಮಾಡಿದೆ ಅಂತ ಗೊತ್ತಿಲ್ಲದೆ ಇರ್ಬೋದು, ಅಥವಾ ಅಪ್ಲೈ ಮಾಡಿದ್ರು ಅದ್ರ ಫಾರ್ಮೇಟ್ ಕರೆಕ್ಟಾಗಿ ಮಾಡಿದೆ ಅದು ತಲುಪದೇನೂ ಇರ್ಬೋದು. ಸೊ ಎವ್ರಿ ಟೈಮ್ ಚೇಂಜ್ ಆಗ್ತಾನೆ ಇರುತ್ತೆ. ಇವಾಗ ಲಾಸ್ಟ್ ಇಯರ್ ಇದ್ದ ಥರನೇ ಈ ವರ್ಷ ಇರಲ್ಲ, ಇನ್ನೇನೋ ಆ್ಯಡ್ ಆಗಿರುತ್ತೆ. ರೂಲ್ಸ್ ರೆಗ್ಯುಲೇಷನ್ಸ್ ಗೈಡೆನ್ಸ್ ಇದೆಯಲ್ಲ, ಚೇಂಜ್ ಆಗ್ತಾನೆ ಇದ್ಬಿಡುತ್ತೆ. ಇವಾಗ ಕೆಲವು ಸಲ ಏನೋ ಒಂದು ಎಕ್ಸ್ಟ್ರಾ ಕೇಳಿರ್ತಾರೆ, ಇನ್ನೊಂದು ಸಲ ಅದನ್ನು ಬಿಟ್ಟು ಬೇರೆ ಏನೋ ಕೇಳಿರ್ತಾರೆ. ನಾವು ಸ್ವಲ್ಪ ಫಾಲೋ ಮಾಡಲೇಬೇಕು, ತಿಳ್ಕೊಳ್ಳೇಬೇಕು. ಮೂವಿ ಮಾಡ್ತೀವಿ ಅಂತ ಮುಗಿಸ್ಬಿಟ್ರೆ ಆಗೋದೇ ಇಲ್ಲ. ರೀಚ್ ಮಾಡೋದಿದೆಯಲ್ಲ, ಅದನ್ನೆಲ್ಲ ಕಡೆ ಅಪ್ಲೈ ಮಾಡಿಸೋದು, ಅದನ್ನ ಕರೆಕ್ಟಾಗಿ ಸಬ್ಮಿಟ್ ಮಾಡೋದು, ಅದು ಕೂಡ ನಾವು ಕರೆಕ್ಟಾಗಿ ಮಾಡಿದ್ರೇ ನಾವು ಈ ಥರ ಮಾಡ್ಕೊಳಕ್ಕಾಗೋದು. ಯಾರೇ ಹೊಸಬ್ರು ಬಂದರೂ ನಾನು ಹೇಳ್ತೀನಿ, ನಾನು ಇವಾಗ ಕಮರ್ಷಿಯಲ್ ಆರ್ಟ್ ಬಗ್ಗೆ ಮಾತಾಡಲ್ಲ, ಒಳ್ಳೆ ಮೂವಿ ಟ್ರೈ ಮಾಡಿ, ಓಕೆನಾ. ಒಳ್ಳೆ ಮೂವಿ ಟ್ರೈ ಮಾಡಿ, ಅದು ಜನನೂ ಇಷ್ಟಪಡ್ಬೋದು, ಅವಾರ್ಡ್ಗಳಿಗೂ ಸೆಲೆಕ್ಷನ್ ಆಗ್ಬೋದು, ಹೇಳಲಿಕ್ಕಾಗೋದಿಲ್ಲ. ಅದು ಆ ಮೂವಿ ಮೇಲೆ ಡಿಪೆಂಡ್ ಆಗುತ್ತೆ, ಓಕೆ. ಬಟ್ ಅದನ್ನು ತಿಳ್ಕೊಳ್ಳಿ ಸ್ವಲ್ಪ, ಹೆಂಗೆ ಅಪ್ಲೈ ಮಾಡಬೇಕು, ಯಾವಾಗ ಮಾಡಬೇಕು, ಡೇಟ್ಸ್ ಎಲ್ಲಿ ತನಕ 10 ಡೇಸ್ ಬಿಟ್ಟಿರ್ತಾರೆ, 15 ಡೇಸ್ ಬಿಟ್ಟಿರ್ತಾರೆ. ಆಮೇಲೆ ಚೆಕ್ ಮಾಡಿ, ಮೇಲ್ಸ್ ಮತ್ತೆ ಕಳಿಸ್ತಾರೆ ಏನೋ ತಪ್ಪಾಗಿದ್ರೆ, ಓಕೆನಾ. ಏನೋ ಮಿಸ್ಟೇಕ್ ಆಗಿದ್ರೆ ಮೇಲ್ಸ್ ಕಳಿಸ್ತಾರೆ, ನಿಮ್ದು ಇದು ಬಂದಿಲ್ಲ, ವಿಮಿಯೋ ಓಪನ್ ಆಗ್ತಿಲ್ಲ, ಓಕೆನಾ. ಅಥವಾ ಡಾಕ್ಯುಮೆಂಟಲ್ಲಿ ಏನೋ ನೇಮ್ಗಳು ಚೇಂಜ್ ಇದೆ ಕೆಲವು ಸಲ, ಆ ಥರದ್ದೆಲ್ಲ ಕಳಿಸಿರ್ತಾರೆ. ಸೊ ಆವಾಗ ಒಂದು ಲೆಟ್ರಡಲ್ಲಿ ಒಂದು ಸ್ಪೆಲ್ಲಿಂಗ್ ಇರುತ್ತೆ, ನೀವು ಕಳಿಸಿರೋ ಒಂದು ಟೈಪ್ ಮಾಡೋ ಒಂದು ಸ್ಪೆಲ್ಲಿಂಗ್ ಇರುತ್ತೆ. ಕೆಲವು ಲೆಟ್ರಡಲ್ಲಿ ನಾವು ಸೀಲು ಸೈನ್ ಮಾಡಿ ಎಲ್ಲ ಕಳಿಸ್ಬೇಕಾಗತ್ತೆ, ಇದು ಅಕ್ನಾಲಜ್ಮೆಂಟ್ ಎಲ್ಲ. ಸೊ ಅದನ್ನೆಲ್ಲ ಅವರು ವಾಪಸ್ ನಮ್ಗೆ ಕಳಿಸಿದಾಗ ಅದನ್ನು ಕರೆಕ್ಟಾಗಿ ಮಾಡಿ ಮತ್ತೆ ಕಳಿಸಿ. ಖಂಡಿತ ಎಲ್ಲ ಕಡೆನೂ ಎಲ್ಲ ಫಿಲಿಮ್ ಒಳ್ಳೆ ಮೂವಿಗಳಿಗೆ ಎನ್ಕರೇಜ್ ಮಾಡೋದಕ್ಕೆ ಅಂತಲೇ ಎಲ್ಲ ಫಿಲಿಮ್ ಫೆಸ್ಟಿವಲ್ಲು ಮ್ಯಾಕ್ಸಿಮಮ್ ಟ್ರೈ ಮಾಡ್ತಾ ಇರ್ತಾರೆ. ಸೊ ನಾವು ಅದನ್ನು ಸರಿಯಾಗಿ ತಿಳ್ಕೊಂಡು ಅಪ್ಲೈ ಮಾಡಿಕೊಂಡ್ರೆ ಒಳ್ಳೆಯದು. ಇನ್ನು ನೀವು ಕೊಡವ ಕಮ್ಯುನಿಟಿ ಇರೋದ್ರಿಂದ ಈಗಾಗಲೇ ಕನ್ನಡದಲ್ಲೂ ಸಹ ನಟ ನಟಿಯರಿದ್ದಾರೆ. ನಿಮಗೆ ಯಾರು ತುಂಬ ಲೈಕ್ ಫ್ರೆಂಡ್ಲಿ ಆಗಿರುವಂಥವ್ರು, ಸ್ನೇಹಿತರು ಯಾರಿದ್ದಾರೆ?
ಸುಮಾರು ಜನ ಇದ್ದಾರೆ, ಎಲ್ಲ ಟಚ್ಚಿಂಗಲ್ಲಿದ್ದಾರೆ. ಇನ್ನು ನಾನು ಆದಷ್ಟು ಪ್ರಯತ್ನ ಮಾಡ್ತೀನಿ ಹೊಸಬರಿಗೆ ಅವಕಾಶ ಕೊಡೋಕ್ಕೆ. ಈಗಾಗಲೇ ನಾವು ಕೊಡೋ ಸಿನಿಮಾಗಳಲ್ಲಿ ಎಲ್ಲ ಬಂದು ತುಂಬ ನಟ ನಟಿಯರಿಗೆ ಅವಕಾಶ ಕೊಟ್ಟಿದ್ದೀವಿ. ಸುಮಾರು ಏನಾಗಿದೆ ಅಂದರೆ ನಮ್ಮ ಕೊಡಗಿನಲ್ಲಿ ಸ್ವಲ್ಪ ಆರ್ಟಿಸ್ಟ್ದು ಸ್ವಲ್ಪ ಪ್ರಾಬ್ಲಮ್ ಇದೆ, ಇಲ್ಲಂತಿಲ್ಲ. ಹೊರಗಡೆ ಬಂದು ಸ್ವಲ್ಪ ಮಟ್ಟಿಗೆ ಜನ ಹೆಸರು ಮಾಡಿದ್ದಾರೆ, ಒಂದು ಒಳ್ಳೆ ಲೆವೆಲ್ಗೂ ಹೋಗಿದ್ದಾರೆ. ನಾನು ಅದೇ ಈಗ ಅಂದರೆ ಹೊಸಬ್ರನ್ನ ಆದಷ್ಟು ಹೊಸಬ್ರಿಗೆ ಕೊಡೋಕ್ಕೆ ನಾನು ಪ್ರಯತ್ನ ಮಾಡ್ತೀನಿ. ಎಲ್ಲೋ ಒಂದು ಕಡೆ ಸರ್ ಕೊಡವ ಅಂದಿದ ತಕ್ಷಣ ಈಗ ಎಲ್ರಿಗೂ ನೆನಪಾಗೋದು ಯಾರು ಉನ್ನತ ಮಟ್ಟದಲ್ಲಿದ್ದಾರೆ ಅನ್ನುವಂಥದ್ದಲ್ವಾ. ಸೊ ಹಾಗಾಗಿ ನ್ಯಾಷನಲ್ ಕ್ರಶ್ ರಶ್ಮಿಕಾ ಮಂದಣ್ಣ ಎಲ್ರಿಗೂ ನೆನಪಾಗ್ತಾರೆ. ಯಾಕಂದರೆ ಕೊಡವ ಸಂಪ್ರದಾಯ ಇರ್ಬೋದು, ಕಮ್ಯುನಿಟಿ ಇರ್ಬೋದು, ಎತ್ತಿ ಹಿಡಿದಿರೋವಂಥದ್ದು ನಟಿ. ಬಾಲಿವುಡ್, ಟಾಲಿವುಡ್, ಕಾಲಿವುಡ್ ಎಲ್ಲದರಲ್ಲೂ ಎಲ್ಲ ಸಿನಿಮಾಗಳಲ್ಲೂ ಉನ್ನತ ಮಟ್ಟದಲ್ಲಿರುವಂಥ ನಟರ ಜೊತೆ ಅವರು ಅಭಿನಯಿಸಿರುವಂಥದ್ದು. ಸೊ ಹಾಗಾಗಿ ಅವ್ರಿಗೇನಾದರೂ ನಿರ್ಮಾಣ ಮಾಡುವಂಥದ್ದು, ಯಶೋಧ ಮೇಡಮ್ ನಿರ್ದೇಶನ ಮಾಡುವಂಥ ಆಸಕ್ತಿ ಇದೆಯಾ? ಅಂದರೆ ಅವರು ತುಂಬ ದೊಡ್ಡ ಲೆವೆಲಲ್ಲಿ ಇದ್ದಾರೆ. ಒಮ್ಮೆ ಅಂಥವ್ರು ಬಂದಾಗ ನಾವು ಸ್ವಲ್ಪ ಗಟ್ಟಿ ಮನಸ್ಸು ಮಾಡ್ಕೊಳ್ಬೇಕಾಗುತ್ತೆ. ಅವರು ಅಕಸ್ಮಾತ್ ಇಲ್ಲ ನಿಮ್ಮ ಸಿನಿಮಾ ನೀವು ಮಾಡುವಂಥ ಕೊಡುವ ಸಿನಿಮಾದಲ್ಲಿ ನನಗೆ ಒಂದು ನಟನೆ ಮಾಡಬೇಕು ಅಂದಾಗ ನಾವು ಯೋಚನೆ ಮಾಡ್ಬೋದು. ಆದರೆ ಅದಕ್ಕಿಂತ ಮೊದಲು ಅಂಥವ್ರಿಗೆ ನಾವು ಸಿನಿಮಾ ಮಾಡ್ಬೋದಂತ ಅನ್ನೋ ಒಂದು ಪ್ರಶ್ನೆ ಮನಸ್ಸಿನಲ್ಲಿ ಕಾಡುತ್ತೆ. ಮೇಡಮ್, ನಿರ್ದೇಶಕಿಯಾಗಿ ಇಂಥ ಕತೆಗೆ ಇವ್ರು ಒಪ್ತಾರೆ ಅನ್ನುವಂಥದ್ದು ನಿಮ್ಗೇನಾದರೂ ಗೊತ್ತಾದರೆ ಅಪ್ರೋಚ್ ಮಾಡ್ತೀರಾ ಮುಂದಿನ ದಿನಗಳಲ್ಲಿ ಈಗ ರಶ್ಮಿಕಾಗೆ? ಖಂಡಿತ. ಇವಾಗ ಆ ಥರ ಅವರು ರೆಡಿ ಇದ್ದರೆ, ಅಂದರೆ ನಮ್ಮದು ಯಾವತ್ತಿದ್ರೂ ನ್ಯಾಚುರಲ್ ಮೂವೀಸು ನಾನು ಹೇಳಿದ್ದೀನಿ, ಫಸ್ಟ್ ಪ್ರಿಫರೆನ್ಸ್ ಅದೇ ಇರುತ್ತೆ. ಬಟ್ ನಾನು ಕಮರ್ಷಿಯಲ್ ಮಾಡಲ್ಲ ಆ ಥರ ಅಂತ ಖಂಡಿತ ಹೇಳ್ತಾ ಇಲ್ಲ. ಮುಂದೆ ನನಗೂ ಅನ್ನಿಸ್ಬೋದು ಒಂದು ಒಳ್ಳೆ ಜನಕ್ಕೆ ಇದಾಗುವಂಥ ಎಂಟರ್ಟೈನ್ ಮಾಡುವಂಥ ಮೂವಿ ಅಂತ ಅಂದ್ಕೊಳ್ಳಿ, ಮಾಡಬೇಕು ಅಂತ ಅನಿಸ್ತಿರುತ್ತೆ ನನಗೆ. ಅದಕ್ಕೆ ಅವ್ರು ಸೂಟ್ ಆಗ್ತಾರೆ ಅಂತ ಹೇಳಿದರೆ ಖಂಡಿತ ಕೇಳ್ತೀನಿ ಅವ್ರು ಓಕೆ ಅಂದರೆ ಖಂಡಿತ ಮಾಡ್ತೀನಿ. ಆ ಥರ ಮಾಡಲ್ಲ ಅಂತಲೂ ಏನೂ ಇಲ್ಲ. ಬಟ್ ಏನಂದರೆ ಅವ್ರಿಗೆ ಅವ್ರನ್ನ ಕೇಳುವಷ್ಟು ನಾನು ರೀಚ್ ಆಗಲಿ. ಅವ್ರು ಇವಾಗ ಎಲ್ಲೋ ತಲುಪಿದಾರಲ್ವ, ಅವರಿಗೆ ಡೈರೆಕ್ಷನ್ ಮಾಡುವಷ್ಟು ನಾನು ರೀಚ್ ಆದರೆ ಅದೇ ದೊಡ್ಡ ವಿಷಯ ಅಂತಲೂ ಅನ್ಕೊತೀನಿ. ಯಾಕಂದರೆ ಅವ್ರು ಅಲ್ಲಿದ್ದಾರೆ. ನಂದು ಆ ಥರ ಒಂದು ಕ್ಯಾಟಗರಿ ಬಿಟ್ಟರೆ, ಇನ್ನೊಂದರಲ್ಲಿ ನಾನು ಕೂಡ ಒಂದು ನಾರ್ಮಲ್ ನ್ಯಾಚುರಲ್ ಮೂವೀಸ್ಗಳನ್ನ ಮಾಡ್ತಾ ಹೋಗ್ತಾ ಇದ್ದೀನಲ್ವಾ. ಕೆಲವೊಂದು ಕ್ಯಾರೆಕ್ಟರ್ಸ್ ಇರುತ್ತೆ ಮ್ಯಾಮ್, ತುಂಬ ಅಂದರೆ ಫಸ್ಟಿಂದ ಎಂಡ್ ತನಕ ಅವರೇ ಇರ್ತಾರೆ ಅದರಲ್ಲಿ ಅಂತ ಇಟ್ಕೊಳ್ಳಿ. ನಟನೆಗೆ ಆದ್ಯತೆ ಇರುವಂಥ ಒಂದು ಕ್ಯಾರೆಕ್ಟರ್ ಅಂತ ಇಟ್ಕೊಳ್ಳಿ. ಅಂಥ ಟೈಮಲ್ಲಿ ಕೆಲವು ಆರ್ಟಿಸ್ಟ್ ಅವರೇ ಹೇಳ್ತಾರೆ ಸ್ಟಾರ್ಟಿಂಗ್, ಅಂದರೆ ಅಷ್ಟೊಂದು ನಟನೆ ಮಾಡೋದಕ್ಕೆ ಅವಕಾಶ ಇರುತ್ತೆ. ಅವಾಗ ಸುಮಾರು ಆರ್ಟಿಸ್ಟ್ಗಳು ಅಂಥದ್ದನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತಾರೆ, ಬೇಕು ಅಂತ ಕಾಯ್ತಾ ಇರ್ತಾರೆ. ನಟನೆಗೆ ಅವಕಾಶ ಇರುವಂಥ ತುಂಬ ಲೇಡಿಗೆ ಓರಿಯೆಂಟೆಡಾಗಿ ಕೊಡಿರ್ಬೋದು, ಫುಲ್ಲು ಏನೋ ಒಂದು ಎಕ್ಸ್ಟ್ರಾಡಿನರಿ ನಟನೆಗೆ ಒಂದು ಅವಕಾಶ ಇರುತ್ತೆ. ಅಂಥ ಟೈಮಲ್ಲಿ ಕೆಲವರು ಅವರಾಗಿ ಅದನ್ನು ಹೇಳ್ತಾರೆ ನಮಗೆ. ಆ ಥರ ಇದ್ದಾಗಲ್ಲ ಖಂಡಿತ ಅವರು ಹೇಳಿದ್ರು ಸರಿ, ಅವ್ರು ಬರೋದು ದೊಡ್ಡ ವಿಷಯ. ನಾವು ಆ ಥರ ಕೇಳಿದಾಗ ಖಂಡಿತ ಆ ಥರ ಒಂದು ಇದ್ದಾಗ ನಾನು ಕಾಂಟ್ಯಾಕ್ಟ್ ಮಾಡ್ತೀನಿ ಮ್ಯಾಮ್. ಆ ಥರದ್ದೇನಿಲ್ಲ. ನೀವು ನಿರ್ದೇಶಕಿಯಾಗಿ ಬೇರೆ ಯಾವ ನಿರ್ದೇಶಕಿ ನಿಮಗೆ ಬಹಳಷ್ಟು ಅಡ್ಮೈರ್ ಅನ್ನಿಸ್ತಾರೆ? ಸದ್ಯಕ್ಕೆ ಇದು ಒಂದು ವಿಷಯದಲ್ಲಿ ಏನು ಗೊತ್ತಾ, ಆ್ಯಕ್ಚುಲಿ ತುಂಬ ಕಮ್ಮಿ ಇದ್ದಾರೆ ಮೇಡಮ್ ನಿರ್ದೇಶಕಿಯರು ಕನ್ನಡ ಇಂಡಸ್ಟ್ರಿನಲ್ಲಿ. ರಿಯಲಿ ಒಂಥರ ಅನಿಸುತ್ತೆ ನನಗೆ. ನಾರ್ಮಲಾಗಿ ನಾವು ಪರಭಾಷೆಗಿಂತ ನಮ್ಮಲ್ಲೇ ಇದ್ದಾರೆ, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ, ನಮ್ಮಲ್ಲೇ ಇದ್ದಾರೆ. ವೈಶಾಲಿ ಕಾಸರಳ್ಳಿ ಮ್ಯಾಮು ಇದ್ದರು, ಕವಿತಾ ಲಂಕೇಶ್ ಮ್ಯಾಮು ಇದ್ದರು, ಸುಮನ ಕಿತ್ತೂರು ಅವರು ಇದ್ದಾರೆ. ಇವಾಗಲೂ ತುಂಬ ಜನ ಮಾಡ್ತಾ ಇದ್ದಾರೆ. ನಾನು ಇವಾಗ ಕೆಲವರ ಹೆಸರು ಮಾತ್ರ ನಾನು ಹೇಳ್ತಾ ಇದ್ದೇನೆ. ತುಂಬ ಜನ ಇದ್ದಾರೆ, ಕೆಲವರು ಇದ್ದಾರೆ, ಬಟ್ ಇನ್ನೂ ಬರಬೇಕು ಅಂತ. ನನಗೇನೆ ಫೆಸ್ಟಿವಲ್ ಅಲ್ಲಿ ಹೋದಾಗ, ನಾನೊಬ್ಬ ನಿರ್ದೇಶಕಿ ಹೋದಾಗ ನನಗನ್ಸೋದು ಎಷ್ಟು ನಮ್ಮಲ್ಲಿ ತುಂಬ ಮಹಿಳಾ ನಿರ್ದೇಶಕರು ಕಮ್ಮಿ ಇದ್ದಾರಲ್ವಾ, ಮೂವಿಗಳು ಬರ್ತಾರೆ. ನನಗೆ ಒಂಥರ ಅನ್ನಿಸ್ತೆ. ಬಟ್ ರೀಸನ್ ನನಗೂ ಅದು ಏನು ಅಂತ ಇವಾಗಲೂ ಅರ್ಥ ಆಗ್ತಿಲ್ಲ. ನಾನು ನನ್ನ ಮಟ್ಟಿಗೆ ಟ್ರೈ ಮಾಡ್ತಾ ಇದ್ದೀನಿ. ಬಟ್ ಅವ್ರವ್ರದ್ದೇ ಏನೇನೋ ಇದು ಇರ್ಬೋದು. ಬಟ್ ಆಲ್ರೆಡಿ ಇದ್ದಾರೆ ಇಂಡಸ್ಟ್ರಿನಲ್ಲಿ, ಇವಾಗ ಅಂತಲ್ಲ, ಐ ಥಿಂಕ್ 40-50 ಇಯರ್ಸ್ ಬ್ಯಾಕಿಂದನೂ ಇಂಡಸ್ಟ್ರಿನಲ್ಲಿ ಇದ್ದಾರೆ. ಎಲ್ಲರೂ ನನಗೆ ಮಾಡೆಲ್ ಅಂತ ನಾನು ಅನ್ಕೊತೀನಿ. ಒಬ್ಬೊಬ್ಬರು ಒಂದೊಂದು ಥರದಲ್ಲಿ ಬಂದಿರ್ತಾರೆ ಮೇಡಮ್. ಅವ್ರು ಒಂದೊಂದು ಪಿಕ್ಚರ್ ಒಂದೊಂದು ಥರದಲ್ಲಿ ಇದ್ದಿರುತ್ತೆ. ನಾನೊಬ್ಬ ಲೇಡಿ ಆಗಿರೋದ್ರಿಂದ ಅದು ಯಾರೇ ಲೇಡಿ ಡೈರೆಕ್ಟರ್ ಇರ್ಬೋದು, ಪ್ರೊಡ್ಯೂಸರ್ ಇರ್ಬೋದು, ಲೇಡಿ ಆರ್ಟಿಸ್ಟ್ ಇರ್ಬೋದು, ಯಾರಿದ್ರು ನಾನು ಎಲ್ಲರಿಗೂ ಫ್ಯಾನ್ ಅವ್ರದ್ದು. ನನಗೆ ಇಷ್ಟನೇ. ನನಗೆ ಸ್ವಲ್ಪ ಪ್ರಮೋಟ್ ಅಂದರೆ ಲೇಡೀಸ್ ಅಲ್ವಾ, ಬರಲಿ ಮುಂದಕ್ಕೆ ಅನ್ನೋ ಒಂದು ಇದಿದೆ. ಈಗ ಆರ್ಟ್ ಮೂವಿ ಅಂದಿದ ತಕ್ಷಣ ನೆನಪಾಗೋದು ಅದ್ರ ಮಲಯಾಳಂ ಸಿನಿಮಾಗಳಲ್ಲಿ ಗೀತು ಮೋಹನ್ ದಾಸ್ ಅವರು ನಿರ್ದೇಶನ ಮಾಡುವಂತಹ ಒಂದಷ್ಟು ಸಿನಿಮಾಗಳು. ಮೊದಲನೇ ಬಾರಿಗೆ ಅವರು ಟಾಕ್ಸಿಕ್ ಅಂತ ಕಮರ್ಷಿಯಲ್ ಮೂವಿನ ಮಾಡ್ತಿದ್ದಾರೆ. ಸೊ ಏನಾದರೂ ಅವ್ರು ಮಾಡಿರೋಂಥ ಸಿನಿಮಾ ಏನಾದರೂ ನೀವು ನೋಡಿದ್ದೀರಾ ಅನ್ನೋದು? ಸಿನಿಮಾಗಳನ್ನ ನೋಡಿರ್ತೀವಿ. ನಾನು ಆ್ಯಕ್ಚುಲಿ ಹೊರಗೆ ಬೇರೆ ಮೂವೀಸು ತುಂಬಾ ನೋಡ್ತೀನಿ. ನೋಡಿದಾಗ ಅಲ್ಲಿ ನಾನು ಅದು ಲೇಡಿ ಇರ್ಬೋದು, ಜೆಂಟ್ಸ್ ಬೇರೆ ಡೈರೆಕ್ಟರ್ಸು, ಲೇಡೀಸ್ ಇರ್ಬೋದು, ಇವ್ರು ಇರ್ಬೋದು, ಎಲ್ಲರದು ಇದೆ. ಈಗ ಅವ್ರು ಕಮರ್ಷಿಯಲ್ ಮಾಡ್ತೀವಿ, ಅದು ಖುಷಿ ಇದೆ. ಯಾಕಂದರೆ ಈ ಥರದಿಂದ ಬಂದು ಮತ್ತೆ ನೆಕ್ಸ್ಟ್ ಅಷ್ಟು ದೊಡ್ಡ ಲೆವೆಲ್ಗೆ ಮಾಡ್ತಾ ಇದ್ದಾರಲ್ಲ. ಒಬ್ಬ ಲೇಡಿ ಡೈರೆಕ್ಟರ್ ಅಷ್ಟು ದೊಡ್ಡ ಲೆವೆಲಿಗೆ ಮೂವಿ ಮಾಡ್ತಾರೆ, ದೊಡ್ಡ ಲೆವೆಲಲ್ಲಿ ಲೇಡಿ ಡೈರೆಕ್ಟರ್ನ ಪ್ರೊಡ್ಯೂಸರ್ಸ್ನ ಕಂಡಾಗ ನಿಜವಾಗ್ಲೂ ನಮ್ಗೆ ಅದೊಂಥರ ಮೋಟಿವೇಶನ್ ಆಗುತ್ತೆ. ಪರವಾಗಿಲ್ಲ, ಇಲ್ಲಿ ತನಕ ನಾವು ಮಾಡೋರಿಗೂ ಅದೊಂದು ಮೋಟಿವೇಶನ್ ಮೇಡಮ್. ಈ ಥರದ್ದೆಲ್ಲ ನಿಜವಾಗ್ಲೂ ಆ ಥರ ಯಾರ್ಯಾರು ಮಾಡ್ತಾರೆ ಎಲ್ಲರಿಗೂ ನಾನು ಥ್ಯಾಂಕ್ ಯು ಹೇಳ್ತೀನಿ. ಆ್ಯಕ್ಚುಲಿ ನಮ್ಮಂಥವ್ರಿಗೆ ಎಲ್ಲರಿಗೂ ಅವರು ಒಂದು ಗೈಡ್ ಥರ, ಒಂದು ಇದ್ರ ಥರ ಅಂತ ಇಷ್ಟಪಡ್ತೀನಿ ನಾನು.
ಓಕೆ ಸರ್ಗೆ ಈ ಪ್ರಶ್ನೆ ಇಷ್ಟ ಇಲ್ಲದೆ ಇರಬಹುದು ಆದ್ರೂ ಕೇಳ್ತೀನಿ. ಶಾರುಖ್ ಖಾನ್ ಅವ್ರ ವಿಚಾರ ಅಂದರೆ ಜವಾನ್ ಸಿನಿಮಾನೇ ಸೆಲೆಕ್ಟ್ ಮಾಡಿ ಅವ್ರಿಗೆ ನ್ಯಾಷನಲ್ ಅವಾರ್ಡ್ ಕೊಡುವಂಥದ್ದು ಏನಿರಲಿಲ್ಲ. ಯಾಕಂತ ಹೇಳಿದ್ರೆ ಹಿಂದೆ ಕೂಡ ಸಾಕಷ್ಟು ಉತ್ತಮ ಸಿನಿಮಾಗಳನ್ನು ಅವರು ಕೊಡುಗೆ ಕೊಟ್ಟಿದ್ದಾರೆ ಭಾರತ ಚಿತ್ರರಂಗಕ್ಕೆ. ಸೊ ಹಾಗಾಗಿ ಇದು ಒಂದು ರೀತಿ ಅವಮಾನ ಮಾಡಿದ್ರೇನೋ ಅನ್ನುವಂಥದ್ದು ಸೋಷಿಯಲ್ ಮೀಡಿಯಾದಲ್ಲಿ ಬರ್ತಿರೋಂಥ ಒಂದು ಚರ್ಚೆ. ಇದು ನನ್ನ ವೈಯಕ್ತಿಕ ಅಲ್ಲ, ಸೋಷಿಯಲ್ ಮೀಡಿಯಾದಲ್ಲಿ ಆಗ್ತಿರೋಂಥ ಚರ್ಚೆ. ಫಸ್ಟ್ ಆಫ್ ಆಲು ನನಗೆ ಖುಷಿ ಏನು ಗೊತ್ತಾ, ಶಾರುಖ್ ಖಾನ್ಗಿಂತ ಮೊದಲು ಹೇಳೋಕ್ಕಿಂತ ಮೊದಲು ಎಲ್ಲ ಇಂಡಿಯನ್ ಪೇಪರ್ಗಳಲ್ಲಿ, ಇಂಗ್ಲೀಷ್ ಪೇಪರ್ಗಳಲ್ಲಿ ಫಸ್ಟ್ ಶಾರುಖ್ ಖಾನು, ಮರ್ಷಿ, ರಾಣಿ ಮುಖರ್ಜಿ, ನೆಕ್ಸ್ಟ್ ಕಂದೀಲು ಅಂತ ಇತ್ತು. ನಮಗೆ ಖುಷಿ ಏನಂದರೆ ಅವ್ರ ಲೆವೆಲ್ಗೆ ನಾವು ಪೇಪರಲ್ಲಿ ನಿಂತಿದ್ದೀವಿ ಅಂತ ಹೇಳುವಂಥದ್ದು ಫಸ್ಟು. ಎರಡನೇದು, ಜನರು ಹೇಳ್ತಾರೆ, ಏನು ಬೇಕಾದ್ರೂ ಹೇಳ್ತಾರೆ. ಅವರು ವರ್ಷ ಕೆಲಸ ಮಾಡ್ತಾನೇ ಇದ್ದಾರೆ. ಜೂರಿಗಳು ಏನೋ ಒಂದು ನೋಡಿ ಕೊಟ್ಟಿರ್ತಾರೆ. ಅದಕ್ಕೆ ಜನರು ಜೂರಿನೂ ಹೌದು. ಥಿಯೇಟ್ರಿಗೆ ಬಂದಾಗ ಡಿಸೈಡ್ ಮಾಡೋದು ಒಬ್ಬ ಆಡಿಯನ್ಸ್ ಆಗಿ ಅವರು ಜೂರಿಯಾಗಿ ಡಿಸೈಡ್ ಮಾಡ್ತಾರೆ. ಈ ಇದಕ್ಕೆ ನ್ಯಾಷನಲ್ ಅವಾರ್ಡ್ಗೆ ಹೋದಾಗ ಅಲ್ಲ ಬೇರೆ ಕಡೆ ಹೋದಾಗ ಅಲ್ಲಿದ್ದು ಜೂರಿದು ಥಿಂಕಿಂಗೇ ಬೇರೆ ಇರುತ್ತೆ. ಜನರು ಎಲ್ಲದಕ್ಕೂ ಕಾಂಟ್ರವರ್ಸಿ ಮಾಡ್ತಾರೆ. ಆದರೆ ಅವ್ರಿಗೊಂದು ಅವಾರ್ಡ್ ಕೊಟ್ಟಿದ್ದಾರೆ. ಅವ್ರಿಗೆ 30 ವರ್ಷ ಅವರು ಸಿನಿಮಾ ರಂಗದಲ್ಲಿದ್ದು ಏನೋ ಒಂದು ನೋಡಿ ಕೊಟ್ಟಿದ್ದಾರೆ. ನನಗನ್ನಿಸ್ತದೆ ತಪ್ಪೇನಿಲ್ಲ. ಅವ್ರ ಜೊತೆಗೆ ಇನ್ನೊಬ್ಬರು ಇದ್ದಾರೆ. ಈಗ ಟೋಟಲ್ 13 ನ್ಯಾಷನಲ್ ಅವಾರ್ಡ್ ಬಂದಿದೆ. ಎಲ್ಲದಕ್ಕೂ ಆರಿಸಿ ನೋಡಿ ಕೊಟ್ಟಿದ್ದಾರೆ. ತಪ್ಪೇನಿಲ್ಲ ಅಂತ ನನಗನ್ನಿಸ್ತದೆ. ಇನ್ನು ಜನರ ಒಪಿನಿಯನು ಅದು ಅವ್ರಿಗೆ ಬಿಟ್ಟಿದ್ದು. ಮೇಡಮ್, ಇನ್ನು ನ್ಯಾಷನಲ್ ಅವಾರ್ಡ್ ಏನೋ ಅನೌನ್ಸ್ ಆಗಿದೆ, ಬಟ್ ಕೈ ಸೇರೋದು ಯಾವಾಗ ಅನ್ನುವಂಥದ್ದು? ನಾರ್ಮಲಾಗಿ ಇವಾಗ ಆಗಸ್ಟ್ನಲ್ಲಿ ಸೆಪ್ಟೆಂಬರ್ ಒಳಗಡೆ ಸಿಗ್ಬೋದು. ಅವ್ರು ಮೇಲ್ ಮಾಡ್ತಾರೆ. ಅದು ಅವ್ರದ್ದು ಯಾವಾಗಲೂ ಇವಾಗ ಪ್ರೆಸಿಡೆಂಟ್ ಅವ್ರದ್ದು ಎಲ್ಲ ಶೆಡ್ಯೂಲ್ಗಳು ಆಲ್ರೆಡಿ ಫಿಕ್ಸ್ ಆಗಿಬಿಟ್ಟಿರುತ್ತಲ್ವ, ಅದನ್ನೆಲ್ಲ ನೋಡ್ಕೊಬೇಕು, ಅರೇಂಜ್ಮೆಂಟ್ಸ್ ಮಾಡಬೇಕು ಅಂತ ಸ್ವಲ್ಪ ಟೈಮ್ ಇರುತ್ತೆ ಅನಿಸುತ್ತೆ. ಸೊ ಸೆಪ್ಟೆಂಬರ್ ಒಳಗಡೆ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಕೈಗೆ ಬರ್ಬೋದು, ನಾನು ಕರೆಸ್ಬೋದು ನಮ್ಮನ್ನಲ್ಲಿಗೆ ಅಂತ ಅಂದ್ಕೊಂಡಿದ್ದೀವಿ. ಲೈನಪ್ ಅಂದರೆ ಇದು ನಾನು 23ನಲ್ಲಿ ಮಾಡಿದ್ದು ಕಂದೀಲು, ಓಕೆನಾ. ಕೌಮುದಿ ಅಂತ 24ನಲ್ಲಿ ನಾನು ಸ್ಟಾರ್ಟ್ ಮಾಡಿದ್ದು. ಅದು ಇವಾಗೆಲ್ಲ ಪೋಸ್ಟ್ ಪ್ರೊಡಕ್ಷನ್ ವರ್ಕೆಲ್ಲ ಮುಗ್ದಿದೆ, ಎಲ್ಲ ಕಡೆ ಅಪ್ಲೈ ಮಾಡಬೇಕು. ಕೌಮುದಿ ಕೂಡ ನಾನು ಹೇಳ್ತೀನಲ್ಲ, ಆ್ಯಸ್ ಎ ಡೈರೆಕ್ಟರ್ ನಮಗೆ ಕೆಲವೊಂದು ಇದು ಇರುತ್ತೆ, ಸ್ಯಾಟಿಸ್ಫ್ಯಾಕ್ಷನ್ಗಳು ಅಂತ. ಕಂದೀಲಿನಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಇತ್ತು ನಾನು ಮೂವಿ ಮಾಡಿ ಅದ್ರ ರಿಸಲ್ಟ್ ನೋಡುವಾಗ. ಕೌಮುದಿನಲ್ಲೂ ಕೂಡ ಅಷ್ಟೇ ಸ್ಯಾಟಿಸ್ಫ್ಯಾಕ್ಷನ್ ಇದೆ ನನಗೆ. ಅದರಲ್ಲಿ ಅಕ್ಷತಾ ಪಾಂಡವಪುರ ಅವರು ಒಳ್ಳೆ ನಟನೆ ಮಾಡಿದ್ದಾರೆ, ಅವರೇ ಮೇಯ್ನ್ ರೋಲ್ ಮಾಡಿದ್ದಾರೆ. ಅದರಲ್ಲಿ ಒಂದು ಒಳ್ಳೆ ಕಂಟೆಂಟ್ ತೊಗೊಂಡು ಮಾಡಿದ್ದೀವಿ. ಅದನ್ನು ಒಂದು ಸೋಷಿಯಲ್ ಇಶ್ಯೂ ಒಂದು ಇದು ತೊಗೊಂಡು, ಹೆಣ್ಮಕ್ಳ ಕತೆ ಅದು ಫಸ್ಟಿಂದ ಲಾಸ್ಟ್ ತನಕನೂ. ಪ್ರಾಜೆಕ್ಟ್ ಮುಗ್ದಿದೆ, ಎಲ್ಲ ಕಡೆ ಅಪ್ಲೈ ಮಾಡಬೇಕು. ಬಟ್ ಅದು ಈ ನ್ಯಾಷನಲ್ ಅವಾರ್ಡ್ ಬರೋಕ್ಕೆ ಮುಂಚೆನೇ ಎಲ್ಲ ಮಾಡಿರುವಂಥದ್ದು. ಈಗ ಬಂದ ಮೇಲೆ ಒಂಥರ ಕಂಟೆಂಟ್ ತೊಗೊಬೇಕಾದ್ರೆ ಯೋಚನೆ ಮಾಡೋ ಥರ ಆಗಿದೆ. ಅಂದರೆ ಇವಾಗೊಂದು ನಮ್ಮ ಜವಾಬ್ದಾರಿ ಜಾಸ್ತಿ ಆಗಿದೆ, ಓಕೆನಾ. ನಾಳೆ ಯಾರಾದರೂ ನಮ್ಮ ನೋಡಬೇಕಾದ್ರೂ ನಮ್ಮ ಫಿಲಿಮ್ ಅಂದ ತಕ್ಷಣ ಏನು ತೊಗೊಂಡಿದ್ದಾರೆ, ಏನು ಮಾಡಿದರೆ, ಹೇಗೆ ಮಾಡಿದರೆ ನೋಡೋ ಒಂದು ಕ್ಯೂರಿಯಾಸಿಟಿ ಇರುತ್ತೆ. ಅವ್ರಿಗೊಂದು ಇದು ಇರುತ್ತಲ್ವ. ಅದೇ ನನಗೂ ಇದೆ. ನಾನು ನೆಕ್ಸ್ಟ್ ತೊಗೊಳೋವಾಗ ಯಾವ ಥರ ತೊಗೊಬೇಕು, ಯಾವ ಕಂಟೆಂಟ್ ತೊಗೊಬೇಕು, ಹೇಗೆ ಮಾಡಬೇಕು. ಈಗ ಮಾಡಿದ್ದೀವಲ್ಲ ಅದಕ್ಕಿಂತ ತುಂಬ ಚೆನ್ನಾಗಿ ಮಾಡಬೇಕು ಅಂತ ಒಂದು ಡ್ರೀಮ್ ಇದೆ. ಹಂಗೇನೆ ಅದಕ್ಕಿರೋ ವರ್ಕ್ ಕೂಡ ಮಾಡೋದಕ್ಕೂ ರೆಡಿ ಆಗ್ತಾ ಇದ್ದೀವಿ. ನೋಡೋಣ ಮುಂದೆ ಹೇಗೆ ಬರುತ್ತೆ, ಏನು ಯಾವ ತಗೊಳ್ತೀನಿ ಅಂತ ಇವಾಗ ಇನ್ನೂ ಇದು ಮಾಡಿಲ್ಲ, ನಡೀತಾ ಇದೆ. ಯಾಕಂದರೆ ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಆಗಿಬಿಟ್ಟಿದೆ. ನಾರ್ಮಲಾಗಿ ಮಾಡುವಂಥ ಇದರಲ್ಲಿಲ್ಲ, ಒಳ್ಳೇದು ಕೊಡಬೇಕು, ಚೆನ್ನಾಗಿರೋದು ಮಾಡಬೇಕು ಅಂತ ಒಂದು ಡ್ರೀಮ್ ಇದೆ. ಸೇಮ್ ತಂಡನೇ ಅದು. ನಮ್ಮ ಕಂದಿಲು ಮಾಡಿದ ತಂಡನೇ ನಾವು ಶುರು ಮಾಡಿದ್ದೀವಿ. ಅದು ಕಥೆನೂ ನಾಗೇಶ್ ಅವ್ರದ್ದೇ, ಕ್ಯಾಮ್ರಾಮ್ಯಾನು ಗೂಗುರುದೊಡ್ಡಿ, ಸ್ವಾಮಿ ಗೂಗುರುದೊಡ್ಡಿ, ಯಶೋದಾ ಬಂದು ಡೈರೆಕ್ಷನ್, ಪ್ರಕಾಶ್ ಕಾರ್ಯಪ್ಪ ಬಂದು ಪ್ರೊಡಕ್ಷನ್. ಹಂಗೆ ಇನ್ನೊಂದು ನಡೆದಿದೆ. ಧನ್ಯವಾದಗಳು. ನಾನು ಇವಾಗ ನಿಮ್ಮ ಗ್ಯಾರಂಟಿ ನ್ಯೂಸ್ ಮುಖಾಂತರ ಏನಂದರೆ ಒಂದು ಥ್ಯಾಂಕ್ ಯು ಹೇಳಬೇಕು ಅಂತ ಎಲ್ಲ ನನ್ನ ಟೀಮ್ಗೆ, ಓಕೆನಾ. ನಾನು ಟೀಮ್ ವರ್ಕಲ್ಲಿ ಬಿಲೀವ್ ಮಾಡ್ತೀನಿ. ಅದು ನಮ್ಮ ಸ್ಟೋರಿ, ಸ್ಕ್ರಿಪ್ಟು ಎಲ್ಲ ಇದು ಮಾಡಿದ, ಎಡಿಟಿಂಗ್ ಮಾಡಿದ ನಾಗೇಶ್ ಅವ್ರಿಗಿರ್ಬೋದು, ಕ್ಯಾಮರಾಮ್ಯಾನ್ PVR ಸ್ವಾಮಿ ಅವ್ರಿಗಿರ್ಬೋದು, ನಟನೆ ಮಾಡಿದ ಪ್ರಭಾಕರ್ ಕುಂದರ್ ಇರ್ಬೋದು, ಮೇಯ್ನಾಗಿ ವಿನಿತಾ ಮ್ಯಾಮ್ ಇರ್ಬೋದು, ಎಲ್ಲ ಆರ್ಟಿಸ್ಟ್ಗೂ, ಎಲ್ಲ ಟೆಕ್ನಿಕಲ್ ಟೀಮ್ಗೂ. ಬಿಕಾಸ್ ಇದೆಲ್ಲ ಒಂದು ಟೀಮ್ ವರ್ಕಿಂದ ಆಗಿದೆ ಮ್ಯಾಮ್. ಅದು ಒಂದು ಮೂವಿ ನ್ಯಾಷನಲ್ ಅವಾರ್ಡ್ ಬಂದಿದೆ, ಅಲ್ಲಿ ನನ್ನ ಹೆಸರು ಬಂದಿದೆ, ಅಥವಾ ನನಗೆ ಬ್ಯಾನರ್ ಹೆಸರು ಬಂದಿದೆ, ಮೂವಿ ಹೆಸರು ಬಂದಿದೆ. ಆದರೆ ಅದ್ರ ವರ್ಕ್ ಮಾಡಿರ್ತಲ್ಲ, ಬ್ಯಾಕ್ ಸೈಡಲ್ಲಿ, ಅವ್ರಿಗೆಲ್ಲರಿಗೂ ನಾನು ಮನಸ್ಸಿಂದ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆಯೇ ಡೈರೆಕ್ಟಾಗಿ ಇಂಡೈರೆಕ್ಟಾಗಿ ತುಂಬ ಜನ ನಮಗೆ ಸಪೋರ್ಟ್ ಮಾಡಿರ್ತಾರೆ. ಕೆಲವರು ಇಲ್ಲಿ ಕಾಣಿಸ್ತಾ ಇದ್ದಾರೆ, ಇನ್ನು ಬ್ಯಾಕಲ್ಲಿ ತುಂಬ ಜನ ಕಾಣಿಸ್ತಿರಲ್ಲ. ಎಲ್ಲರೂ ಇಂಡೈರೆಕ್ಟ್ ತುಂಬ ವರ್ಕ್ ಮಾಡಿರ್ತಾರೆ. ಅವ್ರಿಗೆಲ್ಲರಿಗೂ ನಾನು ಕಂದಿಲು ಟೀಮಿಂದ ನ್ಯಾಷನಲ್ ಅವಾರ್ಡ್ ಬಂದಿರೋದಕ್ಕೆ ಎಲ್ಲರಿಗೂ ಕಂಗ್ರ್ಯಾಚುಲೇಷನ್ ಹೇಳ್ತಾ ಇದ್ದೀನಿ. ಆ್ಯಂಡ್ ಮನಸ್ಸಿಂದ ತುಂಬ ಧನ್ಯವಾದ ಕೂಡ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು. ಇದರಲ್ಲಿ ಇಬ್ಬರು ಕೊಡಗಿಂದ ನಟಿಯರಿದ್ದಾರೆ. ಇದು ಮಗಳ ಪಾತ್ರದಲ್ಲಿ ಈರಮಂಡ ಖುಷಿ ಕಾವೇರಮ್ಮ ಅಂತೇಳಿ, ಮತ್ತು ಅವರ ತಾಯಿನೂ ಒಂದು ಚಿಕ್ಕ ಪಾತ್ರದಲ್ಲಿದ್ದಾರೆ. ಬಾಕಿ ವೆಂಕಟೇಶ್ ಪ್ರಸಾದ್,
ಚಂದ್ರಕಾಂತ್ ಕೋಟ್ಪಾಡಿ, ಒಳ್ಳೆ ಎಲ್ಲ ಹಳೆ ತಂಡದವರು ಎಲ್ಲ ಇದರಲ್ಲಿ ನಟನೆ ಮಾಡಿದ್ದಾರೆ. ಓಕೆ, ಥ್ಯಾಂಕ್ ಯು ಯಶೋಧ ಮೇಡಮ್ ಹಾಗೂ ಪ್ರಕಾಶ್ ಸರ್, ಇಬ್ಬರಿಗೂ ಧನ್ಯವಾದಗಳು ಇಷ್ಟೊತ್ತು ನಮ್ಮೊಟ್ಟಿಗೆ ಮಾತನಾಡಿದ್ದಕ್ಕೆ. ಇನ್ನಷ್ಟು ಒಳ್ಳೊಳ್ಳೆ ಸಿನಿಮಾಗಳನ್ನು ಕನ್ನಡ ಚಿತ್ರರಂಗಕ್ಕೆ ಕೊಡ್ತಾ ಇರಿ. ನಾವು ಕೂಡ ನಿರೀಕ್ಷೆ ಮಾಡ್ತೀವಿ ಇನ್ನಷ್ಟು ಅವಾರ್ಡ್ಗಳು ನಿಮ್ಮ ಮುಡಿಗೆಯಲ್ಲಿ. ಥ್ಯಾಂಕ್ ಯು. ನಮ್ಮನ್ನು ಇಲ್ಲಿ ಕರೆಸಿ ನಮಗೊಂದು ಆಪರ್ಚುನಿಟಿ ಕೊಟ್ಟಿದ್ದೀರಾ ನಮಗೆ ಮಾತಾಡಲಿಕ್ಕೆ. ಯಾಕಂದರೆ ಈ ಥರದೆಲ್ಲ ನೀವು ಅಪರ್ಚುನಿಟಿ ಕೊಡ್ತೀರಲ್ವಾ, ಅದು ಒಂದು ಮೀಡಿಯಾದವ್ರು ಬಂದು ನಮ್ಮನ್ನು ಮಾತಾಡಿಸಿ ನಮಗೆ ಎನ್ಕರೇಜ್ ಮಾಡ್ದಂಗೆ ಒಂಥರ ನಮಗೂ ಅವಾಗ ಒಂದು ಮೋಟಿವೇಶನ್ ಥರನೂ ಆಗುತ್ತೆ. ನಮ್ಮ ಮೂವಿ, ನಮ್ಮ ನೇಮು ಎಲ್ಲ ಕಡೆ ಸ್ವಲ್ಪ ರೀಚ್ ಆದಂಗೂ ಆಗುತ್ತೆ. ನಿಮ್ಮ ಕಡೆಯಿಂದ ನೀವು ಕರೆಸಿ ಮಾತಾಡಿದ್ದೀರಾ, ನಮಗೊಂದು ಅವಕಾಶ ಕೊಟ್ಟಿದ್ದೀರಾ, ಅದಕ್ಕೆ ನಿಮಗೂ ಕೂಡ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು. ಧನ್ಯವಾದ. ಥ್ಯಾಂಕ್ ಯು. ಸೊ ಇದಿಷ್ಟು ನಿರ್ದೇಶಕಿ ಯಶೋಧ ಪ್ರಕಾಶ್ ಹಾಗೂ ನಿರ್ಮಾಪಕರಾದಂತಹ ಪ್ರಕಾಶ್ ಕಾರ್ಯಪ್ಪ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ವಿನಯ್ ಜೊತೆಗೆ ಕೀರ್ತಿ ಪಾಟೀಲ್, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.